Welcome all to the disaster management classes. I am Divesh Remus, Assistant Professor of Commerce. In the last session, I discussed regarding classification of disasters, natural disasters and man-made disasters, and causes for natural disasters, causes for man-made disasters, and lastly regarding impact of disasters. In the present session, I am discussing regarding differential impacts of disasters. ವಿಪತ್ತಿನ ವಿಭಿನ್ನ ರೀತಿಯ ಪರಿಣಾಮಗಳೇನು. ಮೊದಲನೇದಾಗಿ ಇಂಪ್ಯಾಕ್ಟ್ ಇನ್ ಟರ್ಮ್ಸ್ ಆಫ್ ಕ್ಯಾಸ್ಟ್. ಇದನ್ನು ನಾವು ಸೋಷಿಯಲ್ ಸ್ಟೇಟಸ್ ಅಂದರೆ ಒಂದು ಕಮ್ಯುನಿಟಿಯ ಸೋಷಿಯಲ್ ಸ್ಟೇಟಸ್ ಮೇಲೆ ಹೇಗೆ ಅದು ಇಂಪ್ಯಾಕ್ಟ್ ಆಗುತ್ತೆ ಡಿಸಾಸ್ಟರ್ಸ್ ಅಂತ ನೋಡೋಣ. ಎಕನಾಮಿಕಲಿ ಪೂರ್ ಪೀಪಲ್ ಆರ್ ಇನ್ಹ್ಯಾಬಿಟೆಡ್ ಅಟ್ ಲೋ ಲ್ಯಾಂಡ್ ಏರಿಯಾಸ್. ಆರ್ಥಿಕವಾಗಿ ಹಿಂದುಳಿದ ಸಮಾಜಗಳು ಎಲ್ಲಿ ಅವರ ಒಂದು ಮನೆಗಳನ್ನ ನಿರ್ಮಿಸಿರ್ತಾರೆ ಅಂತ ಹೇಳಿದ್ರೆ ಲೋ ಲ್ಯಾಂಡ್ ಏರಿಯಾಸಲ್ಲಿ ತಮ್ಮ ಮನೆಗಳನ್ನ ನಿರ್ಮಿಸ್ಕೊಂಡಿರ್ತಾರೆ. ಅವರು ದೇ ಆರ್ ವಲ್ನರಬಲ್ ಟು ಮೆನಿ ಟೈಪ್ಸ್ ಆಫ್ ಡಿಸಾಸ್ಟರ್ಸ್. ಫಾರ್ ಎಕ್ಸಾಂಪಲ್, ಆಸ್ ಐ ಟೋಲ್ಡ್ ಇನ್ ದ ಅರ್ಲಿಯರ್ ಸೆಷನ್ಸ್, ಫ್ಲಡ್ ಪ್ರೋನ್ ಏರಿಯಾಸ್ ಅಂತ ಹೇಳ್ಬೋದು. ಈ ಸಮುದ್ರ ಮಟ್ಟದ ಅಥವಾ ಸಮುದ್ರ ತೀರದಲ್ಲಿ ಮನೆ ಅಥವಾ ಯಾರು ಮನೆಗಳಲ್ಲಿ ವಾಸಿಸಿರ್ತಾರೋ ದೇ ವಿಲ್ ಬಿ ಬೇಸಿಕಲಿ ಎಕನಾಮಿಕಲಿ ಪೂರ್ ಆ್ಯಂಡ್ ಅದು ಲೋ ಲ್ಯಾಂಡ್ ಏರಿಯಾಸ್ ಆಗಿರುತ್ತೆ. ಆ ಏರಿಯಾಸಲ್ಲಿ ಇದ್ದವರು ಫ್ಲಡ್ ಆದಾಗ ದೇ ವಿಲ್ ಬಿ ವೆರಿ ಮಚ್ ವಲ್ನರಬಲ್ ಟು ದ ಡಿಸಾಸ್ಟರ್ಸ್. ಹೌಸಿಂಗ್ ಕಂಡೀಷನ್ ಆಫ್ ದೀಸ್ ಪೀಪಲ್ ಆರ್ ಪ್ರಿಕೇರಿಯಸ್ ಆ್ಯಂಡ್ ರಿಸ್ಕ್. ಸೊ ಅವ್ರ ಹೌಸಿಂಗ್ ಕಂಡೀಷನ್ ಹೇಗಿರುತ್ತೆ ಅಂದರೆ ಪಕ್ಕಾ ಹೌಸಸ್ನ ಅವರು ಬಿಲ್ಡ್ ಮಾಡಿರೋದಿಲ್ಲ, ಹಾಗಾಗಿ ದೇ ವಿಲ್ ಬಿ ಇನ್ ವೆರಿ ರಿಸ್ಕಿ ಪೊಸಿಷನ್. ಡ್ಯೂರಿಂಗ್ ಫ್ಲಡ್ ದೇ ಹ್ಯಾವ್ ನೋ ಸ್ಪೇಸ್ ಟು ಟೇಕ್ ಶೆಲ್ಟರ್, ನೈದರ್ ದ ಹೈಯರ್ ಕ್ಯಾಸ್ಟ್ ಪೀಪಲ್ ಅಲೋ ದೆಮ್ ಟು ಟೇಕ್ ಟೆಂಪ್ರರಿ ಶೆಲ್ಟರ್ ಇನ್ ದೇರ್ ಪಕ್ಕಾ ಹೌಸಸ್. ಸೊ ಆಗಲೇ ಹೇಳ್ದಂಗೆ ಎಕನಾಮಿಕಲಿ ವೀಕ್ ಇರೋದ್ರಿಂದ ಅವರು ಗುಡಿಸಲುಗಳು ಅಥವಾ ತುಂಬ ಚಿಕ್ಕದಂಥ ಸ್ಥಳಗಳಲ್ಲಿ ಅವರು ತಮ್ಮ ಶೆಲ್ಟರ್ಗಳಲ್ಲಿ ಇರ್ತಾರೆ. ಈ ಫ್ಲಡ್ಸ್ ಎಲ್ಲ ಆದಾಗ ಅಥವಾ ಭೂಕಂಪನಗಳಾದಾಗ ಅವ್ರ ಮನೆಗಳೆಲ್ಲ ಕುಸಿತ ಆಗುತ್ತೆ. ಸೊ ಇವ್ರುಗಳು ಎಲ್ಲನೂ ಕಳ್ಕೊಂಡಿರ್ತಾರೆ. ಇವ್ರುಗಳಿಗೆ ಎಕನಾಮಿಕಲಿ ಸ್ಟ್ರಾಂಗ್ ಆಗಿರುವಂತಹ ಸಮಾಜ ಅಷ್ಟು ಒಪ್ಪೋದಿಲ್ಲ, ಅವರ ಶೆಲ್ಟರ್ಗೆ ಸೇರಿಸ್ಕೊಳ್ಳೋಕ್ಕೆ ಒಪ್ಪೋದಿಲ್ಲ. ಸೊ ಇದು ಒಂದು ರೀತಿಯಾದಂತಹ ಇಂಪ್ಯಾಕ್ಟ್ ಇನ್ ಟರ್ಮ್ಸ್ ಆಫ್ ಕ್ಯಾಸ್ಟ್ ಅಥವಾ ಸೋಷಿಯಲ್ ಸ್ಟೇಟಸ್ ಅಂತ ನಾವು ಹೇಳ್ಬೋದು. ಸೊ ಎಲ್ಲ ಅವರ ಒಂದು ವಾಸಸ್ಥಳನೇ ಅವರು ಕಳ್ಕೊತಾರೆ. ಶೀರ್ ಪಾವರ್ಟಿ ಆ್ಯಂಡ್ ಡಿಸಾಸ್ಟರ್ ಮೇಕ್ ದೆಮ್ ವರ್ಸ್. ಸೊ ಈ ಡಿಸಾಸ್ಟರ್ಸು ಅವ್ರು ಮುಂಚೆನೇ ಕಷ್ಟದ ಪರಿಸ್ಥಿತಿಯಲ್ಲಿರ್ತಾರೆ. ಈ ಡಿಸಾಸ್ಟರ್ಸು ಅವ್ರನ್ನ ಇನ್ನೂ ಅತಿ ಹೆಚ್ಚು ಕಷ್ಟದ ಪರಿಸ್ಥಿತಿಗೆ ದೂಡುತ್ತೆ. ಸೊ ಒಂದು ಸೇಯಿಂಗ್ ಇದೆ, ಡಿಸಾಸ್ಟರ್ ಅಕರೆನ್ಸ್ ಆಫ್ ಡಿಸಾಸ್ಟರ್ ಆದಾಗ ರಿಚ್ ಬಿಕಮ್ಸ್ ಓಕೆ, ಐ ಮೀನ್ ಅವರು ಒಂದು ಪೊಸಿಷನ್ ಎಲ್ಲಾನು ಫೇಸ್ ಮಾಡಿ ರಿಚ್ ಪೀಪಲ್ ರಿಮೇನ್ಸ್ ರಿಚ್, ಬಟ್ ಪೂರ್ ಬಿಕಮ್ಸ್ ಈವನ್ ಮೋರ್ ಪೂರ್ ಅಂತ ಹೇಳ್ಬೋದು ಡ್ಯೂ ಟು ಡಿಸಾಸ್ಟರ್ಸ್. ಬೌಂಡೆಡ್ ಲೇಬರ್ ಇನ್ಕ್ರೀಸಸ್. ಸೊ ಲೇಬರ್ ಇನ್ಕ್ರೀಸ್ ಆಗ್ತಾವೆ, ಐ ಮೀನ್ ವಾಟ್ ಡು ವಿ ಸೇ, ಲೈಕ್ ಲೇಬರ್ ಅವೈಲಬಿಲಿಟಿ ತುಂಬ ಹೆಚ್ಚಾಗುತ್ತೆ. ಸೊ ಈ ಒಂದು ಆ್ಯಕ್ಟಿವಿಟಿನೂ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ನೆಕ್ಸ್ಟ್, ಟ್ರೈಬಲ್ ಪೀಪಲ್ ಇನ್ಹ್ಯಾಬಿಟೆಡ್ ಅಟ್ ದ ಫೂಟ್ ಆಫ್ ದ ಹಿಲ್ಸ್ ಆ್ಯಂಡ್ ಮೌಂಟೇನ್ ಆ್ಯಂಡ್ ಫ್ಲಾಶ್ ಫ್ಲಡ್ ವಾಶ್ ದೆಮ್ ಅವೇ. ನೋಡಿ, ಬುಡಕಟ್ಟು ಜನಾಂಗದವರು ಸಾಮಾನ್ಯವಾಗಿ ಈ ಬೆಟ್ಟದ ತುದಿ ಪ್ರದೇಶಗಳ ಅಥವಾ ಬೆಟ್ಟಗಳಲ್ಲಿ ವಾಸಿಸ್ತಾರೆ. ಸೊ ಅಲ್ಲಿ ಭೂಕುಸಿತಗಳಾದಾಗ ಅವರ ಮನೆಗಳನ್ನ ಅಲ್ಲಿ ಕಳ್ಕೊತಾರೆ. ಸೊ ಇವರು ಕೂಡ ಸೋಷಿಯಲ್ ಸ್ಟೇಟಸಲ್ಲಿ ವಿ ಕ್ಯಾನ್ ಮೆಷರ್ ದೆಮ್. ಆ್ಯಂಡ್ ಲ್ಯಾಕ್ ಆಫ್ ಇನ್ಫಾರ್ಮೇಷನ್ ಅಬೌಟ್ ಎ ಪಾಸಿಬಲ್ ಅಕರೆನ್ಸ್ ಆಫ್ ಡಿಸಾಸ್ಟರ್ ಮೇಕ್ ಥ್ರೆಟ್ ಟು ದೇರ್ ಲೈಫ್ಸ್ ಆ್ಯಂಡ್ ಲೈವ್ಲಿಹುಡ್. ಸೊ ಅಲ್ಲಿ ಸರಿಯಾದ ಕಮ್ಯುನಿಕೇಷನ್ಸು ನಡೆಯೋದಿಲ್ಲ. ಡಿಸಾಸ್ಟರ್ಸ್ ಆಗುತ್ತೆ ಅಂತೇಳಿ ಪ್ರಿಡಿಕ್ಷನ್ಸ್ ಇದ್ದರೂ ಕೂಡ ಅವ್ರ ತನಕ ಅದು ರೀಚ್ ಆಗಿರೋದಿಲ್ಲ. ಸೊ ಹಾಗಾಗಿ ಸರಿಯಾದಂತಹ ಒಂದು ಇನ್ಫಾರ್ಮೇಷನ್ ಇಲ್ಲದೆ, ಅವೇರ್ನೆಸ್ ಇಲ್ಲದೆ ಡಿಸಾಸ್ಟರ್ಸ್ ಆದಾಗ ಅವ್ರಿಗೆ ಫಸ್ಟ್ ಎಫೆಕ್ಟ್ ಆಗೋದು. ಸೊ ದಿಸ್ ಇಸ್ ರಿಗಾರ್ಡಿಂಗ್ ದ ಇಂಪ್ಯಾಕ್ಟ್ ಇನ್ ಟರ್ಮ್ಸ್ ಆಫ್ ಸೋಷಿಯಲ್ ಸ್ಟೇಟಸ್ ಆರ್ ಆಲ್ಸೋ ವಿ ಕ್ಯಾನ್ ಸೇ ಇನ್ ಟರ್ಮ್ಸ್ ಆಫ್ ಕ್ಯಾಸ್ಟ್. ಸೊ ನೆಕ್ಸ್ಟ್, ರಿಗಾರ್ಡಿಂಗ್ ಇಂಪ್ಯಾಕ್ಟ್ ಇನ್ ಟರ್ಮ್ಸ್ ಆಫ್ ಜೆಂಡರ್. ಸೊ ಜೆಂಡರಲ್ಲಿ ನಾವು ಹೇಗೆ ನೋಡ್ಬೋದು ಅಂತೇಳಿ, ಯಂಗೆಸ್ಟ್ ಆ್ಯಂಡ್ ಓಲ್ಡೆಸ್ಟ್ ಪೀಪಲ್ ಆರ್ ಮೋಸ್ಟ್ಲಿ ಇಂಪ್ಯಾಕ್ಟೆಡ್ ಡಿಸ್ಟ್ರಕ್ಟಿವ್ಲಿ ಡ್ಯೂರಿಂಗ್ ಎನಿ ಡಿಸಾಸ್ಟರ್ಸ್ ಫಾರ್ ದಟ್ ಮ್ಯಾಟರ್. ಚಿಕ್ಕ ಮಕ್ಕಳು ಮತ್ತು ತುಂಬ ವಯಸ್ಸಾದವ್ರಿಗೆ ಈ ಡಿಸಾಸ್ಟರ್ಸ್ ಆದಾಗ ತಪ್ಪಿಸ್ಕೊಳ್ಳೋಕ್ಕೆ ಅಷ್ಟು ಸ್ಟ್ರಾಂಗ್ ಆಗಿ ದೇ ವಿಲ್ ಬಿ ನಾಟ್ ದೇರ್. ಸೊ ಆ ಒಂದು ತುಂಬ ಚಿಕ್ಕ ಮಕ್ಕಳು ಮತ್ತು ವಯಸ್ಸಾದವ್ರಿಗೆ ಶಕ್ತಿ ಇಲ್ದಿರೋದ್ರಿಂದ ಡಿಸಾಸ್ಟರ್ಸಿಂದ ಎಸ್ಕೇಪ್ ಆಗೋಕ್ಕೆ ಆಗದಿರೋದ ಕಾರಣ ಅವ್ರಿಗೆ ತುಂಬ ಇದು ಇಂಪ್ಯಾಕ್ಟ್ ಆಗುತ್ತೆ. ನೆಕ್ಸ್ಟ್, ಬಿಲಾಂಗಿಂಗ್ ಟು ಎ ಪ್ರಿವಿಲೇಜ್ ಕ್ಲಾಸ್ ಕ್ಯಾನ್ ಹೆಲ್ಪ್ ವುಮೆನ್ ಟು ಓವರ್ಕಮ್ ಬ್ಯಾರಿಯರ್ಸ್ ದಟ್ ಅಬ್ಸ್ಟ್ರಕ್ಟ್ ವುಮೆನ್ ಫ್ರಮ್ ಲೆಸ್ ಥ್ರೈವಿಂಗ್ ಕ್ಲಾಸಸ್. ಸೊ ವುಮೆನ್ ಅಂತ ತಗೊಂಡ್ರು ಕೂಡ ಮೆನ್ಗಿಂತ ವಿಮೆನ್ಗೆ ತುಂಬಾ ಕಷ್ಟ ಡಿಸಾಸ್ಟರ್ಸ್ ಅಕ್ಕರ್, ಬಿಕಾಸ್ ಮೆನ್ ವಿಲ್ ಬಿ ಹ್ಯಾವಿಂಗ್ ದಟ್ ಮ್ಯಾಸ್ಕ್ಯುಲರ್ ಪವರ್, ದೇ ಕ್ಯಾನ್ ಎಸ್ಕೇಪ್ ಫ್ರಮ್ ಡಿಸಾಸ್ಟರ್ಸ್. ಸೊ ಒಂದು ಯಾವುದೇ ಒಂದು ಭಾರದ ವಸ್ತು ಅಥವಾ ಯಾವುದೋ ಒಂದು
ಒಂದು ಕಂದಕನ ದಾಟಬೇಕು ಮಾಡಬೇಕು ಅಂತ ಹೇಳಿದ್ರೆ ಮೆನ್ ಕ್ಯಾನ್ ಡೂ ಇಟ್ ಈಸಿಲಿ ಬಟ್ ಕಂಪೇರ್ ಟು ವುಮೆನ್. ಸೊ ಹಾಗಾಗಿ ವಿಮೆನ್ಗೂ ಕೂಡ ದಿಸ್ ಡಿಸಾಸ್ಟರ್ ಕಾಸಸ್ ಅ ಮೇಜರ್ ಪ್ರಾಬ್ಲಮ್. ಸೊ ಯಾರ್ಯಾರಿಗೆ ಡಿಸಾಸ್ಟರಿಂದ ತೊಂದರೆ ಆಗುತ್ತೆ ಮೇಜರ್ಲಿ ಅಂತ ಹೇಳಿದ್ರೆ ಫಾರ್ ಯಂಗರ್ ಚಿಲ್ಡ್ರನ್, ಅಂದರೆ ಸಣ್ಣ ಮಕ್ಕಳು ಮತ್ತು ವಯಸ್ಸಾದವರು ಮತ್ತು ವಿಮೆನ್. ಸೊ ದೇ ವಿಲ್ ಬಿ ಮೋರ್ ಅಫೆಕ್ಟೆಡ್ ದ್ಯಾನ್ ಸ್ಟ್ರಾಂಗ್ ಮೆನ್. ಸೊ ವುಮೆನ್, ಚಿಲ್ಡ್ರನ್, ವಿಡೋ, ಡೆಸ್ಟಿಟ್ಯೂಟ್ ಆ್ಯಂಡ್ ಅಡೋಲಸೆಂಟ್ ಗರ್ಲ್ಸ್ ಆರ್ ಮೋಸ್ಟ್ ವಲ್ನರಬಲ್ ಆ್ಯಂಡ್ ಥ್ರೆಟ್ ಟು ವೇರಿಯಸ್ ಟೈಪ್ಸ್ ಆಫ್ ಹೆಲ್ತ್ ಡಿಸಾಸ್ಟರ್ಸ್ ಅಥವಾ ಹೆಲ್ತ್ ಹಜಾರ್ಡ್ಸ್. ಹೆಲ್ತ್ ಹಜಾರ್ಡ್ಸಿಂದ ಹೆಲ್ತ್ ಹಜಾರ್ಡ್ಸ್ಗೆ ಯಾರು ತುಂಬ ವಲ್ನರಬಲ್ ಅಪಾಯ ಪರಿಸ್ಥಿತಿಲಿ ಇರ್ತಾರೆ ಅಂತ ಹೇಳಿದ್ರೆ ವಿಮೆನ್ ಮತ್ತು ಚಿಲ್ಡ್ರನ್, ವಿಡೋ, ಅಡೋಲಸೆಂಟ್ ಗರ್ಲ್ಸ್. ಸೊ ಆಗಲೇ ಹೇಳ್ದಂಗೆ ದೇ ವಿಲ್ ಬಿ ಲೈಕ್ ಫೀಮೇಲ್ ಅಂತ ಅಂದ ತಕ್ಷಣ ದೇ ವಿಲ್ ಬಿ ಹ್ಯಾವಿಂಗ್ ಲೆಸ್ ಮೆಸ್ಕ್ಯುಲಿನ್ ಪವರ್. ಹಾಗಾಗಿ ದೇ ವಿಲ್ ಬಿ ಮೋರ್ ಅಫೆಕ್ಟೆಡ್ ಟು ದ ಹೆಲ್ತ್ ಹಜಾರ್ಡ್ಸ್. ಯಂಗ್ ವುಮೆನ್, ಅಡೋಲಸೆಂಟ್ ಗರ್ಲ್ಸ್ ಆ್ಯಂಡ್ ಯಂಗ್ ವಿಡೋಸ್ ಆರ್ ಎಕ್ಸ್ಪೋಸ್ ಟು ಸೆಕ್ಷುವಲ್ ವೈಲೆನ್ಸ್. ಸೊ ಸೆಕ್ಷುವಲ್ ವೈಲೆನ್ಸು ಕೂಡ ವುಮೆನ್ ಮೇಲೆ ಜಾಸ್ತಿ ಆಗೋದ್ರಿಂದಾಗಿ ಈ ವುಮೆನ್ ವಿಲ್ ಬಿ ವೆರಿ ಮಚ್ ವಲ್ನರಬಲ್ ಟು ಅದನ್ನು ಕೂಡ ನಾವು ಡಿಸಾಸ್ಟರ್ಸ್ ಅಂತೇಳಿ ಕೂಡ ಕರಿಬೋದು. ಎಲ್ಡರ್ಲಿ ಪರ್ಸನ್ಸ್ ಆರ್ ಬೋತ್ ವುಮೆನ್ ಆ್ಯಂಡ್ ಮೆನ್ ಆರ್ ನೆಗ್ಲೆಕ್ಟೆಡ್ ಇನ್ ಆಲ್ ರೆಸ್ಪೆಕ್ಟ್ ಆ್ಯಂಡ್ ಆಸ್ಪೆಕ್ಟ್. ವೆನ್ ಕಮಿಂಗ್ ಟು ಎಲ್ಡರ್ಲಿ ಪರ್ಸನ್ ಅಂದರೆ ವಯಸ್ಸಾದವರು ಅಂತ ಬಂದ ತಕ್ಷಣವೇ ಅದರಲ್ಲಿ ಅವರು ಮಹಿಳೆ ಇರ್ಬೋದು ಅಥವಾ ಪುರುಷ ಇರ್ಬೋದು. ಎಲ್ಡರ್ಲಿ ಅಂದ ತಕ್ಷಣ ದೇ ವಿಲ್ ಬಿ ನೆಗ್ಲೆಕ್ಟೆಡ್ ಬೈ ಸೊಸೈಟಿ. ಸೊ ಒಂದು ಫ್ಯಾಮಿಲಿಲೇ ದೇ ವಿಲ್ ಬಿ ಗೆಟ್ ನೆಗ್ಲೆಕ್ಟೆಡ್. ಅಷ್ಟು ಇಂಪಾರ್ಟೆನ್ಸ್ ಅವ್ರಿಗೆ ಕೊಡೋದ್ರ ಕಾರಣ ದೇ ವಿಲ್ ಬಿ ಮಚ್ ಮೋರ್ ಎಫೆಕ್ಟೆಡ್ ಟು ದ ಡಿಸಾಸ್ಟರ್ಸ್. So next, regarding impact in terms of class. Class plays a very important role in the creation of social inequality and it can make the influence of other sources of disparity. So class ಅಂತ ಒಂದು ಏನಂತ ಹೇಳ್ಬೋದು, ಕ್ರಿಯೇಷನ್ ಆಫ್ ಸೋಷಿಯಲ್ ಇನಿಕ್ವಾಲಿಟಿ. ಸೊ ನೀನು ಈ ಒಂದು ಸಮಾಜಕ್ಕೆ ಅನುಗುಣವಾಗಿದೆಯಾ ಅಥವಾ ನೀನು ಈ ಬೇರೆ ಸಮಾಜದಲ್ಲಿದೆಯಾ ಅಂತೇಳಿ ಇನಿಕ್ವಾಲಿಟಿನ ಮಾಡ್ತಾರೆ. ಸೊ ಹಾಗಾಗಿನೂ ಕೂಡ ಈ ಡಿಸಾಸ್ಟರು ಇನಿಕ್ವಾಲಿಟಿ ಬೇಸಿಸ್ ಮೇಲೆ ಎಫೆಕ್ಟ್ ಆಗುತ್ತೆ. ದ ರಿಲೇಷನ್ಶಿಪ್ ಬಿಟ್ವೀನ್ ಕ್ಯಾಸ್ಟ್, ಕ್ಲಾಸ್ ಆ್ಯಂಡ್ ಜೆಂಡರ್ ಇನ್ ಇಂಡಿಯನ್ ಸೊಸೈಟಿ cannot be understood outside a consideration of their mutual impact. They are intertwined and interlinked, creating and reinforcing inequality. ಸೊ ಇನಿಕ್ವಾಲಿಟಿ ಹೇಗೆ ಇಂಡಿಯಾದಲ್ಲಿ ಜಾಸ್ತಿ ಇದೆ ಇನ್ನೂ ಕೂಡ ಅಂತ ನಾವು ಹೇಳ್ಬೋದು. ಇನ್ ಟರ್ಮ್ಸ್ ಆಫ್ ಕ್ಯಾಸ್ಟ್, ಕ್ಲಾಸ್, ಜೆಂಡರ್, ಈ ಮೂರು ಟರ್ಮ್ಸಲ್ಲಿ ಇನಿಕ್ವಾಲಿಟಿ ಪ್ಲೇಸ್ ಅ ಮೇಜರ್ ರೋಲ್ ಇನ್ ಇಂಡಿಯನ್ ಸೊಸೈಟಿ. So this causes major impact. Impact in terms of location. So terms of location ತಗೊಂಡ್ರೆ people living in the lowland area, river sides, side of river embankment, sea coastlines are most prone to be affected by natural calamities. So ನೈಸರ್ಗಿಕವಾಗಿ ಅಕ್ಕರಾಗುವಂತಹ ಅಪಾಯಗಳಿಂದಾಗಿ ಅಥವಾ ಸಂಭವಿಸುವಂಥ ವಿಪತ್ತುಗಳಿಂದ ಈ ಲೋಲ್ಯಾಂಡ್ ಏರಿಯಾಸಲ್ಲಿ ವಾಸ ಆಗುವಂಥ ಜನಗಳು, ಅಂದರೆ ನದಿ ತೀರಗಳಿರ್ಬೋದು ಅಥವಾ ಎಂಬ್ಯಾಕ್ಮೆಂಟ್ಸ್ ತೀರದ ಅಥವಾ ಸಿ ಕೋಸ್ಟ್ ಲೈನ್ಸಲ್ಲಿರ್ಬೋದು, ಕಡಲ ತೀರದಲ್ಲಿ ವಾಸಿಸುವಂಥವ್ರಿಗೆ ತುಂಬಾ ಈ ನ್ಯಾಚುರಲ್ ಡಿಸಾಸ್ಟರ್ಸಿಂದ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಆಗಾಗ ಪ್ಲೇಸಸ್ ಆಫನ್ ಪ್ರೋನ್ ಟು ಎಥನಿಕ್ ಆರ್ ಕಮ್ಯುನಲ್ ವೈಲೆನ್ಸ್. ಎಥನಿಕ್ ಆ್ಯಂಡ್ ಕಮ್ಯುನಲ್ ವೈಲೆನ್ಸಸ್ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಬಾರ್ಡರ್ ಅಂತ ತಗೊಂಡ್ರೆ ದೇ ಆರ್ ವೆರಿ ಮಚ್ ಪ್ರೋನ್ ಟು ದಿಸ್ ಕಮ್ಯುನಲ್ ವೈಲೆನ್ಸ್. ಕಮ್ಯುನಲ್ ವೈಲೆನ್ಸಸ್ ನಾವು ಒಂದು ಏನಂತ ತಗೋಬೋದು, ಸಾಮಾಜಿಕವಾಗಾರು ಆಗೋದ್ಬೋದು ಅಥವಾ ಜಾತಿ ವ್ಯವಸ್ಥೆಯಿಂದ ಆಗ್ಬೋದು ಅಥವಾ ಆ ದೇಶ ಅಥವಾ ನೀನು ಈ ದೇಶ ಅನ್ನೋ ಮಧ್ಯದಲ್ಲಿ ಆಗುವಂಥದ್ದು ಇರ್ಬೋದು. ಪ್ಲೇಸಸ್ ಮೋರ್ ಪ್ರೋನ್ ಟು ಅರ್ಥಕ್ವೇಕ್ ಪ್ರೋನ್ ಏರಿಯಾಸ್ ಅಂತಲೇ ಹೇಳ್ತೀವಿ. ಅರ್ಥಕ್ವೇಕ್ ಜಾಸ್ತಿ ಆಗುವಂತಹ ಪ್ಲೇಸಸ್ಸು ದೇ ಆರ್ ವೆರಿ ಮಚ್ ಆ ಲೊಕೇಶನ್, ಅಂದರೆ ಅವ್ರು ಯಾವ ಜಾಗದಲ್ಲಿ ಸಿಚುಯೇಟ್ ಆಗಿರ್ತಾರೋ ಆ ಜಾಗನೇ ರಿಸ್ಕಿ ಆಗಿದೆ, ವಲ್ನರಬಲ್ ಆಗಿದೆ, ಅಂದರೆ ದೇ ವಿಲ್ ಬಿ ಇಂಪ್ಯಾಕ್ಟೆಡ್ ಮೋರ್ ಕಂಪೇರ್ಡ್ ಟು ಅದರ್ ಏರಿಯಾಸ್ ಫ್ರಮ್ ಡಿಸಾಸ್ಟರ್ಸ್ ಅಂತ ಹೇಳ್ಬೋದು. ರ್ಯಾಪಿಡ್ ಅರ್ಬನೈಸೇಷನ್ ಆ್ಯಂಡ್ ಪಾಪ್ಯುಲೇಷನ್ ಗ್ರೋತ್ ಹ್ಯಾಸ್ ಅಫೆಕ್ಟೆಡ್ ಪೀಪಲ್ ವೆರಿ ಬ್ಯಾಡ್ಲಿ. ಸೊ ವಿ ನೋ ದಟ್ ರ್ಯಾಪಿಡ್ ಅರ್ಬನೈಸೇಷನ್ ಮತ್ತು ಪಾಪ್ಯುಲೇಷನ್ ಗ್ರೋತ್, ಜನಸಂಖ್ಯೆ ಸ್ಫೋಟ ಮತ್ತು ನಾಗರಿಕತೆ ಜಾಸ್ತಿ ಆಗ್ತಾ ಹೋಗ್ತಾ ಏನಾಗ್ತಿದೆ, ಮೋಸ್ಟ್ ಪೀಪಲ್ ಆರ್ ಬೀಯಿಂಗ್ ಎಫೆಕ್ಟೆಡ್ ಬ್ಯಾಡ್ಲಿ ಬಿಕಾಸ್ ಎನ್ವಿರಾನ್ಮೆಂಟ್ನ ಡಿಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ಮರಗಳನ್ನ ಕಡಿತಾ ಇದ್ದಾರೆ, ಕೆರೆಗಳನ್ನ ಒತ್ತುವರಿ ಮಾಡಿಕೊಂಡು ಅದ್ರ ಮೇಲೆ ಮನೆ ಕಟ್ಟುತ್ತಾ ಇದ್ದಾರೆ, ಗುಡ್ಡಗಳನ್ನೇ ಕಡಿದು ಅಲ್ಲೇ ಬೆಟ್ಟದಲ್ಲೇ ಮನೆಗಳನ್ನ ಕಟ್ಟಕ್ಕೆ ಮನೆಗಳನ್ನ ನಿರ್ಮಿಸ್ತಾ ಇದ್ದಾರೆ. ಸೊ ಹೀಗಾಗಿ ಈ ರೀತಿಯಾದಂಥ ಎಕಲಾಜಿಕಲ್ ಎನ್ವಿರಾನ್ಮೆಂಟಲ್ ಇಂಬ್ಯಾಲೆನ್ಸಸ್ಸಿಂದ we can see the impact of disasters recent days is very much.
intense land development, decreased vegetation cover, and substantial climate variability have immense impact on the physical activities and health of the people. So ಇದೆಲ್ಲವೂ ಕೂಡ it is immense impact, we can see immense impact on the physical activities and health of the people. So overall ಯಾವ್ದ್ರ ಮೇಲೆ ಇಂಪ್ಯಾಕ್ಟ್ ಆಗ್ತಿದೆ ಅಂದರೆ ಹ್ಯೂಮನ್ಸ್ ಫಿಸಿಕಲ್ ಆಕ್ಟಿವಿಟಿ ಮತ್ತು ಹ್ಯೂಮನ್ಸ್ನ ಹೆಲ್ತ್ ಮೇಲೆ ಆಲ್ ದೀಸ್ ಆರ್ ಇಂಪ್ಯಾಕ್ಟಿಂಗ್. ಸೊ ಲೊಕೇಶನ್ ಆಲ್ಸೋ ಪ್ಲೇಸ್ ಅ ಮೇಜರ್ ರೋಲ್. ಇಂಪ್ಯಾಕ್ಟ್ ಇನ್ ಟರ್ಮ್ಸ್ ಆಫ್ ಡಿಸೆಬಿಲಿಟಿ. ಸೊ ಅಂದರೆ ಯಾರು ಅಂಗವಿಕಲರಾಗಿರ್ತಾರೋ ಅವ್ರುಗಳಿಗೆ ಈ ಡಿಸಾಸ್ಟರ್ಸು ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ಹೇಗೆ ಅಂತ ಹೇಳಿದ್ರೆ, ಇಫ್ ಎ ಪರ್ಸನ್ ಇಸ್ ವಿಜುವಲಿ ಚಾಲೆಂಜ್ಡ್, ಅಂದರೆ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಈಗ ಒಂದು ಜಾಗದಲ್ಲಿ ಎಲ್ಲೋ ದೂರದಲ್ಲಿ ಮನೆ ಕುಸಿತ ಆಗುತ್ತೆ ಅಂತೇಳಿ ದೂರದಿಂದ ಒಂದು ಸ್ವಲ್ಪ ಅದರಲ್ಲೇ ಗೊತ್ತಾಗ್ತಾ ಇರುತ್ತೆ, ಓ ಮನೆ ಇನ್ನೇನು ಕುಸಿತಾ ಇದೆ ಅಂತ. ಆ ಹತ್ರದಲ್ಲಿ ಯಾರೋ ಒಬ್ಬ ವಿಜುವಲಿ ಚಾಲೆಂಜ್ ಪರ್ಸನ್ ಹೋಗ್ತಿರ್ತಾನೆ. ಸೊ ಅವನಿಗೆ ಕಾಣೋದಿಲ್ಲ ಏನಾಗ್ತಿದೆ ಅಲ್ಲಿ ಅಂತೇಳಿ. ಸೊ ಈ ಮೇ ಆಟೋಮೆಟಿಕಲಿ ಗೆಟ್ ಅಫೆಕ್ಟೆಡ್ ಫ್ರಮ್ ದಟ್ ಡಿಸಾಸ್ಟರ್. ಸೊ ಅದು ಯಾಕಾಯಿತು ಅಂತೇಳಿ ಈಸ್ ಡಿಸೇಬಲ್, ದಟ್ಸ್ ವೈ. ಸೊ ಹಿಯರಿಂಗ್ ಇಂಪೇರ್ಡ್ ಅಂದರೆ ಕಿವುಡುತನ. ಸೊ ಕಿವಿ ಕೇಳಿಸೋದಿಲ್ಲ ಅಂತ ಹೇಳಿದ್ರೆ, ಸೊ ಎಲ್ಲೋ ಹೋಗ್ತಾ ಇರ್ತಾನೆ, ಅಲ್ಲಿ ಹೋಗ್ಬೇಡಪ್ಪ, ಅಲ್ಲಿ ಏನೋ ಅಲ್ಲಿ ಹೋದ್ರೆ ನಿಮ್ಗೇನೋ ಅಪಾಯ ಸಂಭವಿಸುತ್ತೆ, ಅಲ್ಲಿ ಆಕ್ಸಿಡೆಂಟ್ ಆಗೋ ಜಾಗ, ಅದು ನಿಧಾನಕ್ಕೆ ಹೋಗು ಅಂತ ಏನೋ ಹಿಂದೆಯಿಂದ ಹೇಳೋರು, ಅದು ಅವ್ನಿಗೆ ಕೇಳಿಸ್ಲಿಲ್ಲ ಅಂತ ಹೇಳಿದ್ರೆ, ಅಪಾಯದ ಬಗ್ಗೆ ಅವ್ನಿಗೆ ಮುನ್ಸೂಚನೆಗಳು ಅವ್ನಿಗೆ ಕಿವಿಗೆ ಕೇಳಿಸ್ಲಿಲ್ಲ ಅಂತ ಹೇಳಿದ್ರೆ, ಸೊ ಆಟೋಮೆಟಿಕಲಿ ವಿಲ್ ಬಿ ಇಂಪ್ಯಾಕ್ಟೆಡ್. ಫಿಸಿಕಲಿ ಡಿಸೇಬಲ್ಡ್ ಅಂದರೆ ನಡೆಯೋಕ್ಕಾಗೋದಿಲ್ಲ, ಅದು ಕಾಲೇನೋ ಮುರಿತಾಗಿದೆ ಅಥವಾ ಏನೋ ಕಾಲೇನೋ ಕುಂಟಿರ್ಬೋದು. ಸೊ ಆ ರೀತಿಯಾದಂಥ ಏನಾದ್ರು ಡಿಸಬಿಲಿಟೀಸ್ ಇದ್ದಾಗ, ಫಿಸಿಕಲಿ ಅಥವಾ ಕೈ ಮುರಿದೋಗಿದೆ ಅಂತ ಹೇಳಿದ್ರೆ, ಒಂದು ಅಪಾಯ ಆಗ್ತಿದೆ ಅಂತ ಹೇಳಿ ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗದೇನೆ, ಓಡೋಕ್ಕೆ ಆಗದೇನೆ ಇರ್ಬೋದು. ಸೊ ಮೆಂಟಲಿ ಚಾಲೆಂಜು, ಸೊ ಬುದ್ಧಿಹೀನ ಅಂದರೆ ಮೆಂಟಲಿ ಈಸ್ ನಾಟ್ ಕೇಪಬಲ್ ಟು ಅಂಡರ್ಸ್ಟ್ಯಾಂಡ್ ಡಿಸಾಸ್ಟರ್ ಅಬೌಟ್ ಎನಿಥಿಂಗ್ ಅಂತ ಹೇಳಿದ್ರೆ, ಏನೋ ಒಂದು ಅವೇರ್ನೆಸ್ ಅಥವಾ ಇನ್ಫಾರ್ಮೇಷನ್ ಡಿಸಾಸ್ಟರ್ಸ್ ಆಗ್ತಿದೆ ಅಂತೇಳಿ ಏನೋ ಅನೌನ್ಸ್ಮೆಂಟ್ಸ್ ಅಥವಾ ಅವೇರ್ನೆಸ್ ಬಂದರೂ ಕೂಡ ಈ ಮೆಂಟಲಿ ಚಾಲೆಂಜ್ಡ್ ಪೀಪಲ್ ದೇ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್. ಅನೇಬಲ್ ಟು ಹಿಯರ್ ಡೇಂಜರ್ ಸಿಗ್ನಲ್ಸ್, ಅಲಾರಾಮ್ಸ್ ಎಕ್ಸೆಟ್ರಾ. ಸೊ ಡೇಂಜರ್ ಸಿಗ್ನಲ್ಸು ಏನಾದ್ರು ಗೌರ್ಮೆಂಟಿಂದ ಸಿಕ್ಕಿದೆ ಅಥವಾ ಯಾವುದೋ ಒಂದು ವೆದರ್ ಫೋರ್ಕಾಸ್ಟಿಂಗ್ ಅವರು ಡೇಂಜರ್ ಸಿಗ್ನಲ್ಸ್ನ ಹೇಳ್ತಾ ಇದ್ದಾರೆ ಅಂತೇಳಿ ಅದ್ರ ಬಗ್ಗೆನೇ ಮಾಹಿತಿ ಇಲ್ಲ, ಅವೇರ್ನೆಸ್ ಇಲ್ಲ ಅಂತ ಹೇಳಿದ್ರು ಕೂಡ ಅದನ್ನು ಕೇಳಿಸ್ಕೊಳ್ಳೋಕ್ಕೆ ಆಗಲಿಲ್ಲ ಅಂತೇಳಿದ್ರೆ, ಸೊ ಇಟ್ ಪೋಸಸ್ ಸೀರಿಯಸ್ ಕಂಡೀಷನ್ಸ್. ಡಿಫಿಕಲ್ಟಿ ಇನ್ ಎವ್ಯಾಕ್ಯುಯೇಷನ್ ಆ್ಯಂಡ್ ಪ್ರೊಟೆಕ್ಷನ್. ಸೊ ತಕ್ಷಣಕ್ಕೆ ನಾವು ಸ್ಥಳಾಂತರಿಸ್ಬೇಕು, ನಾವಿರುವಂಥ ಜಾಗನ ಸ್ಥಳಾಂತರಿಸ್ಬೇಕಾಗುತ್ತೆ, ಮೈಗ್ರೇಟ್ ಆಗಬೇಕಾಗುತ್ತೆ. ಅಲ್ಲಿ ಇರೋ ಜಾಗ ಅದು ರಿಸ್ಕಿ ಆಗಿದ್ರೆ, ಅದು ವಲ್ನರಬಲ್ ಆಗಿದ್ರೆ, ಅಪಾಯ ಬರುತ್ತೆ ಅಂತ ಗೊತ್ತಿದ್ರೆ, ಬಟ್ ಆಗ್ತಾ ಇಲ್ಲ ಬಿಕಾಸ್ ಆಫ್ ಡಿಸಬಿಲಿಟಿ ಅಂತ ಹೇಳಿದ್ರು ಕೂಡ ಇಟ್ ಈಸ್ ಆಲ್ಸೋ ಮೇಜರ್ ಇಂಪ್ಯಾಕ್ಟ್ ಇನ್ ಟರ್ಮ್ಸ್ ಆಫ್ ಡಿಸಬಿಲಿಟಿ. ಡಿಫಿಕಲ್ಟಿ ಇನ್ ಗೆಟಿಂಗ್ ಆಕ್ಸೆಸ್ ಟು ರಿಲೀಫ್ ಆ್ಯಂಡ್ ಕಾಂಪನ್ಸೇಷನ್ ಮನಿ. ಸೊ ಕಾಂಪನ್ಸೇಷನ್ ಮನಿ, ಡಿಸಾಸ್ಟರ್ ಆಯಿತು, ಫ್ಲಡ್ ಅಕರ್ ಆಯಿತು, ಅರ್ಥಕ್ವೇಕ್ ಆಯಿತು, ಎಲ್ಲ ಆಯಿತು, ಬಟ್ ಮನೆ ಕಳ್ಕೊಂಡಿದ್ದೀನಿ, ಆಸ್ತಿ ಕಳ್ಕೊಂಡಿದ್ದೀನಿ, ಅದರಿಂದಾಗಿ ಯಾವುದೇ ರೀತಿಯಾದ ಕಾಂಪನ್ಸೇಷನ್ ಮನಿ ಸಿಗೋದು ಕೂಡ ಡಿಸೇಬಲ್ಡ್ ಪರ್ಸನ್ಗೆ ತುಂಬ ನಿಧಾನ. ಬಿಕಾಸ್ ಎಬಿಲಿಟಿ ಇರೋವಂಥ ಪರ್ಸನ್ಸ್ ದೇ ರೀಚ್ ದ ಕನ್ಸರ್ನ್ ಅಥಾರಿಟೀಸ್ ಆ್ಯಂಡ್ ಗೆಟ್ ದ ಆಲ್ ಅದರ್ ಫೆಸಿಲಿಟೀಸ್. ಡಿಫಿಕಲ್ಟಿ ಇನ್ ಲೊಕೇಟಿಂಗ್ ಅವೆನ್ಯೂಸ್ ಆಫ್ ಎಸ್ಕೇಪ್. ಸೊ ಮೇಜರ್ ಆಗಿ ಅವ್ರು ಎಸ್ಕೇಪ್ ಆಗೋಕ್ಕೆ ಡಿಸಬಿಲಿಟಿ ಇರೋ ಕಾರಣದಿಂದಾಗಿ ಅವ್ರು ಎಸ್ಕೇಪ್ ಆಗೋಕ್ಕೆ ಆಗೋದಿಲ್ಲ. ಸೊ ದೇ ವಿಲ್ ಬಿ ಇಂಪ್ಯಾಕ್ಟೆಡ್ ಮೋರ್. ಹ್ಯಾವ್ ಟು ಫೇಸ್ ದ ಶಾಕ್ ಆಫ್ ಲೂಸಿಂಗ್ ಆಲ್ ದಟ್ ದೇ ಹ್ಯಾಡ್ ಅಟೆಂಡ್ ಇನ್ ಲೈಫ್, ಹೋಮ್, ಫ್ಯಾಮಿಲಿ, ಸೆಕ್ಯೂರಿಟಿ. ಸೊ ಡಿಸಾಸ್ಟರ್ಸ್ ಆದ ತಕ್ಷಣವೇ ಏನೇನು ಅಂದರೆ ಅವ್ರು ಇರುವಂಥ ಜಾಗದಲ್ಲೇ ಡಿಸಾಸ್ಟರ್ ಆದಾಗ ಆ ಒಂದು ಕಮ್ಯುನಿಟಿಗೆ ಅಥವಾ ಏನು ವಾಟ್ ದೇ ಫೇಸ್ ಅಂತ ಹೇಳಿದ್ರೆ, ವಾಟ್ ದೇ ಹ್ಯಾಡ್ ಇನ್ ಲೈಫ್ ದೇ ವಿಲ್ ಲೂಸ್ ಎವ್ರಿಥಿಂಗ್. ಕುಡ್ ಬಿ ಹೋಮ್, ಫ್ಯಾಮಿಲಿ ಆ್ಯಂಡ್ ಸೆಕ್ಯೂರಿಟಿ, ಎವ್ರಿಥಿಂಗ್ ವಿಲ್ ಬಿ ಲಾಸ್ಟ್. Persons with disabilities are especially vulnerable when disaster strikes, not only due to aspects of their disabilities, but also because they are more likely, on average, to experience adverse socio-economic outcomes than persons without disabilities, including higher poverty rates. ನೋಡಿ, ಡಿಸಬಿಲಿಟಿ ಕಾರಣ ಇರೋದ್ರಿಂದಾಗಿನೇ ಅವ್ರಿಗೆ ಜಾಸ್ತಿ ಇಂಪ್ಯಾಕ್ಟ್ ಆಗ್ತಿದೆ ಅಂತೇಳಿನೂ ಕೂಡ ಹೇಳಲಿಕ್ಕಾಗಲ್ಲ. ಡಿಸಬಿಲಿಟಿ ಇದ್ರೂ ಅದರ ಜೊತೆಗೆ ದೇ ವಿಲ್ ಬಿ ಬೇಸಿಕಲಿ ಸೋಷಿಯೋ ಎಕನಾಮಿಕಲಿ ಬ್ಯಾಕ್ ಇರ್ತಾರೆ. ಹಾಗಾಗಿ they experience more adverse outcomes of disaster. So it could be due to high poverty rates. So these are the differential impacts of disaster which I discussed in this session. It could be regarding impact on caste and impact in terms of gender, impact in terms of class, impact in terms of location, impact in terms of disability. So this ends the session. Thank you.